ವಿಜಯಪುರದಲ್ಲಿ ಬುಧವಾರ ವಿದ್ಯಾರ್ಥಿ ಸಿಂಚನ ಮಾಧ್ಯಮಗಳ ಮೂಲಕ ಸರ್ಕಾರವನ್ನು ಆಗ್ರಹಿಸಿದ್ದು, ಕಳೆದ 2.5 ವರ್ಷಗಳಿಂದ ಯಾವುದೇ ಹುದ್ದೆಗಳಿಗೆ ಅರ್ಜಿ ಕರೆಯದ ಕಾರಣ ವಿದ್ಯಾರ್ಥಿಗಳ ವಯೋಮಿತಿ ಮೀರುತ್ತಿದೆ. ನಿರುದ್ಯೋಗ ಕಡಿಮೆ ಮಾಡುತ್ತೇವೆಂದು ಅಧಿಕಾರಕ್ಕೆ ಬಂದ ಸರ್ಕಾರ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುವುದನ್ನು ನಿಲ್ಲಿಸಿ ಕೂಡಲೇ ಹುದ್ದೆಗಳಿಗೆ ಅರ್ಜಿ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು, ನಾನು ಒಬ್ಬಳು ವಿದ್ಯಾರ್ಥಿನಿ. ನಾನು ಇವಾಗ ಏನಾದ್ರೂ 28-30 ಏಜ್ ಇಂದ ಆಯ್ತು ಓದ್ತಾ ಇದೀವಿ. 4 ವರ್ಷ ನಮ್ದು ಡಿಸ್ಟಿಕ್ ಬಂದು ಕಲಬುರಗಿಯಿಂದ ಇಲ್ಲಿ ಬಿಜಾಪುರಕ್ಕೆ ಓದಲು ಬಂದ್ವಿ. 4 ವರ್ಷ ಆಯ್ತು. ನಮ್ಮ ರೂಮ್ ಬಾಡಿಗೆ ಆಗ್ಲಿ, ಊಟ ಆಗ್ಲಿ, ನಾವು ಬಡತನ ಮನೆಯಿಂದ ಬಂದಿದ್ದಾರೆ. ಸಿದ್ದರಾಮಯ್ಯ ನಮ್ದು ಕಷ್ಟ ನಾವು ಅರ್ಥ ಮಾಡ್ಕೊಲಿಕ್ಕೆ ನೀವು ಅರ್ಥ ಮಾಡ್ಕೊಂಡು ಇನ್ಯಾರು ಅರ್ಥ ಮಾಡ್ಕೋಬೇಕು. ನಾವು ಟೀಚರ್ ಪೋಸ್ಟ್ ಇಂದ ಓದಕತ್ತೀವಿ. ಯಾವುದೇ ಒಂದು 4-5 ವರ್ಷದಿಂದ ಆಯ್ತು, ಯಾವುದೇ ಕಾಲ್ಫಾರ್ಮ್ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಅಲ್ಲ ನಿಮ್ಮದು ಕೊಡುವಂತ ಭಿಕ್ಷೆ ಆಗ್ಲಿ, ನಮ್ಗೆ ಉದ್ಯೋಗ ಯಾವುದೇ ಆಗ್ಲಿ, ಗೃಹಲಕ್ಷ್ಮಿ ಆಗಲಿ, ಮತ್ತೆ ಯಾವುದೇ ಭಾಗ್ಯ ಯೋಜನೆ ನಮಗೆ ಬೇಕಾಗಿಲ್ಲ. ಮನೆ ಒಂದೊಂದು ಉದ್ಯೋಗ ಯೋಜನೆ ಅಂತ ಕೊಡಿ. ಪ್ರತಿ ವರ್ಷ ಒಂದೊಂದು ಎಲ್ಲರಿಗೂ ಮನೆ ಒಂದೊಂದು ಉದ್ಯೋಗ ವಹಿಸ್ರಿ. ಅಲ್ಲ ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗ್ಲತ್ತೀನಿ. ಕೊಡೋಂಥ ಭಿಕ್ಷೆ ನಮಗೆ ಬೇಕಾಗಿಲ್ಲ. ವರ್ಷಕ್ಕೊಂದು ಸಲ ನೇಮಕ ಅಂತಿಮ ಮಾಡ್ರಿ. ಮತ್ತೆ ಟೀಚರ್ HSTR ಆಗಲಿ, PCTR ಆಗಲಿ, ಮತ್ತೆ GP ಸ್ಟಾರ್ ಆಗಲಿ, ಪ್ರತಿಯೊಂದು ನೋಟಿಫಿಕೇಶನ್ ಆಗ್ಬೇಕಂತ ಕೇಳತ್ತೀವಿ. ಅಲ್ಲ ನಿಮಗೆ ಓಟ್ ಬೇಕಿತ್ತಂದ್ರೆ ನಿಮ್ಮ ಮನೆ ಬಂದು ನಿಮ್ಮ ಮನೆ ಮಕ್ಕಳು ಅಂತ ಹೇಳ್ತೀರಿ. ಇವತ್ತು ನಾವು ಬೀದಿ ಬಂದು ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗ್ಲತ್ತಿಲ್ಲ. ನೀವು ಮನುಷ್ಯತ್ವ ಅನ್ನೋದಿದ್ರೆ, ನ್ಯಾಯ ಅನ್ನೋದಿದ್ರೆ, ನಿಮ್ಗೆ ಏನಾದ್ರು ನೀವದ ಏನಾದ್ರು ಒಂದು ನಮ್ಗೆ ನೋಟಿಫಿಕೇಶನ್ ಆಗಬೇಕು. ಸಿದ್ದರಾಮಯ್ಯ ನೋಡ್ರಿ, 1 ಸಲ ಇಲ್ಲ 2 ಸಲ ಹೇಳ್ತೇವೆ. ನಾವು ರೊಚ್ಚಿಗೆ ಅಂದ್ರೆ ವಿದ್ಯಾರ್ಥಿಗಳ ಕಷ್ಟ ನಿಮ್ಗೆ ಅರ್ಥ ಮಾಡ್ಕೋರಿ. ಮತ್ತೆ ಹೇಳಲ್ಲ. ಟೀಚರ್ ಪೋಸ್ಟ್ ಬಿಡುಗಡೆ ಮಾಡ್ರಿ.